ಸಿಎಂ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸೂಕ್ತ ವ್ಯಕ್ತಿ. ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿಯಾಗ್ಲಿ. ವಿಜಯಪುರದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಕೊಟ್ಟಿರುವ ಹೇಳಿಕೆ ನೋಡಿ. ಈಗ ಇಬ್ಬರ ಒಂದು ಕುರ್ಚಿ ಕಚ್ಚಾಟ ಆಗ್ತಾ ಇದೆ ಸಿದ್ದರಾಮಯ್ಯ ಡಿಕೆಶಿ ನಡುವೆ. ಆದರೆ ಇದೀಗ ಶಿವಾನಂದ ಪಾಟೀಲ್ ಅವರು ಬೇರೆಯದ್ದೇ ದಾಳವನ್ನ ಉರುಳಿಸಿದ್ದಾರೆ. ಇಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿಎಂ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ, ಮಲ್ಲಿಕಾರ್ಜುನ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದು, ಖರ್ಗೆ ವಿಚಾರದಲ್ಲಿ ಒಂದು ಕಾಲದಲ್ಲಿ ನಾನು ತಪ್ಪೇ ಮಾಡಿದ್ದೆ, ನಾನು ಆ ಸಮಯದಲ್ಲಿ ಖರ್ಗೆ ಅವರಿಗೆ ಮತ ಹಾಕಲಿಲ್ಲ, ತಪ್ಪು ಮಾಡಿದ್ದನ್ನ ನಾನೀಗ ಒಪ್ಕೊಳ್ತೇನೆ ಅಂತ ಹೇಳಿದ್ದಾರೆ ಸಚಿವ ಶಿವಾನಂದ ಪಾಟೀಲ್. ಎಐಸಿಸಿ ಅಧ್ಯಕ್ಷರು ಹೇಳಿದ್ರು ಕೇಳೋಲ್ರಿ ನೀವು, ಆಗಂಗೆ ಆಗ್ತಿರ್ತದೆ, ಹೋಗಂಗೆ ಹೋಗ್ತಿರ್ತದೆ. ಯಾರಿಗೆ ಆಸೆ ಇಲ್ಲ ನಂಬಲ್ಲಿ ಸಿ ಎಮ್ ಆಗ್ತಕ್ಕಂಥ ರೇಸ್ನಾಗಿರೋರು ಭಾಳ ಮಂದಿ ಅದಾರ, ವರಿಷ್ಠರು ಮತ್ತು ಅವರೆಲ್ಲ ದುಡ್ದಾರ. ಮತ್ತು ಅವ್ರು ಆದ್ರೆ ತಪ್ಪೇನಿದೆ, ಇದ್ದವರಿದ್ರೂ ತಪ್ಪಿಲ್ಲ, ಹೊಸದಾಗ ಆಗೋರಿದ್ರೂ ತಪ್ಪಿಲ್ಲ. ಪಕ್ಷದದು ಒಳಗೆ ಎಲ್ಲರಿಗೆ ಆಸೆ ಇರುವುದೇ. ನಮಗೆ ಮಂತ್ರಿ ಆಗೋ ಆಸೆ ಇರಂಗಿಲ್ಲ, ಹಾಗೆ ಅವ್ರಿಗೆ ಸಿ ಎಮ್ ಆಗೋ ಆಸೆ ಇರ್ತದೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಭೇಟಿ ವಿಚಾರಕ್ಕೆ ಕಾಂಗ್ರೆಸ್ನ ನಾಯಕರು ಮಾತನಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ್ಯಾವ ನಾಯಕರು ಏನೇನು ಹೇಳಿದ್ದಾರೆ ನೋಡೋಣ. ನಾವು ಹೇಳಿದ್ವಿ ಗೊಂದಲ ನಿವಾರಣೆ ಮಾಡಿ, ಯಾರಾದರೂ ಆಗಿರಲಿ ಗೊಂದಲ ನಿವಾರಣೆ ಮಾಡಿ ಅಂತ ಹೇಳಿದ್ವಿ. ಅದೇನ್ ಮಾಡಿ ಹೈಕಮಾಂಡ್ ಏನ್ ಮಾಡಿದ ಕೆಲ ನಾವೆಲ್ಲ ಭದ್ರ ಆಯ್ತು. ಮುಖ್ಯಮಂತ್ರಿಗಳು ಅದನ್ನ ಹೇಳ್ತಾ ಇದಾರಲ್ವಾ, ಹೈಕಮಾಂಡ್ ತೀರ್ಮಾನ ಆಗುತ್ತೆ ನಾವೆಲ್ಲ ಒಪ್ಕೋತೀವಿ ಅಂತ. ಎಲ್ಲರೂ ಭದ್ರ ಆಗ್ಬೇಕಲ್ಲ. ಶಾಸಕರು ಸಚಿವರು ಬೆಂಬಲ ಕೇಳ್ತಾರ ಅಂತ ಹೇಳಿದ್ರೆ ತಮ್ಗೇನಾದ್ರು ಬೆಂಬಲ ಕೊಡಿ ಅಂತ ನಮ್ಮನ್ನೇನು ಕೇಳಿಲ್ಲಪ್ಪ. ಒಕ್ಕಲಿಗರ ಎಮ್ಎಲ್ಎ ಗಳೆಲ್ಲ ಹೋಗಿದ್ದಾರೆ ಸರ್, ನಿಮ್ ಬೆಂಬಲ ಕೇಳಿಲ್ಲ? ನಾನೇನು ಕೇಳಿಲ್ಲ, ಸುಳ್ಳು ಯಾಕೆ ಕೇಳಿ? ನಾನು ಕೇಳಿದ್ರು ಅಂತ ಹೇಳ್ತಾ ಇದ್ದೀನಿ. ಬೆಂಬಲ ಕೇಳಿದ್ರೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಅದು ಹೇಳಕ್ಕಾಗತ್ತಾ? ಅಲ್ಲ ಸರ್, ಇದು ಪಕ್ಷಕ್ಕೆ ಡ್ಯಾಮೇಜ್ ಅಲ್ಲ ಸರ್, ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ನಾವು ಅದಕ್ಕೇನೆ ನಾವು ನಮ್ಮ ಎಐಸಿಸಿ ಅಧ್ಯಕ್ಷರನ್ನ ಹೇಳಿದ್ದು, ಇದಕ್ಕೆ ಒಂದು ತೆರೆ ಹೇಳಿರಿ ಅಂತ ಹೇಳಿದೀವಿ. ನಾವು ಮೇಲೆ ಹೋಗಿ ಮಾಡ್ತೀವಿ ಅಂತ ಹೇಳಿದ್ವಿ. ಸರ್, ಈಗ ಸಂಪುಟದಲ್ಲಿ ಮುಂದುವರಿಯೋ ವಿಶ್ವಾಸ ಇದೆಯಾ ಸರ್ ತಮಗೆ? ನೋಡಿಯಪ್ಪ, ನಮಗೆ ಇದ್ರೆ ಇರ್ತೀವಿ, ಬೇಡ ಅಂದ್ರೆ ಬಿಟ್ಬಿಟ್ಟು ಎಮ್ ಎಲ್ ಎ ಕೆಲಸ ಮಾಡಿ. ನಾವು ಹೋಗಿ ಹೇಳಿದ್ರೆ ಸಿಎಂ ಬದಲಾವಣೆ ಮಾಡ್ತಾರ? ಆ ಮಟ್ಟಕ್ಕೆ ಇದ್ದ. ಸುಮ್ಮನೆ ಡೆಲ್ಲಿಗೆ ಹೋಗಿದ್ದೆ, ಇಲ್ಲ ಅಂತ ಹೇಳ್ತಾರೆ, ಮಾಡಿದ್ವಲ್ಲ. ನಾನು ಮಾಡಿರೋದು ಖರ್ಗೆ ಒಬ್ಬರನ್ನೇ ಮಾಡಿದ್ದು, ಯಾರು ಸಿಗ್ಲಿಲ್ಲ ನನಗೆ. ವಾಪಸ್ ಬಂದು ನಿಮ್ಮ ಅಬ್ರ ಜಾಸ್ತಿ ಆಗ್ಬಿಡ್ತಲ್ಲ, ಅದಕ್ಕೆ ವಾಪಸ್ ಬಂದ್ಬಿಟ್ಟು. ಇಲ್ಲ ಇಲ್ಲ, ನಾವು ಹೋಗಿದ್ದೆ ಬೇರೆ. ಎಲ್ಲ ಪವರ್ ಶೇರಿಂಗ್ ನಮ್ಗೇನು ಗೊತ್ತಿಲ್ಲ, ಐಡಿಯಾ ಇಲ್ಲ ನಮಗೆ, ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲದ ಹೆಂಗೆ ಹೇಳೋಣ, ನಮಗೆ ಯಾರಿಗೂ ಹೇಳಿಲ್ಲ. ಈಗ ನಮ್ಮ ಅಧ್ಯಕ್ಷರು ಕೆಲವು ಟೈಮ್ ಎಲ್ಲ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡಿದವ್ರಿಗೆಲ್ಲ ನೋಟಿಸ್ ಕೊಟ್ಟವ್ರೆ. ಅದರಿಂದ ಅವರೆಲ್ಲ ಅವರ ಹಂತದಲ್ಲಿ ಏನು ಚರ್ಚೆ ಆಗಿದೆಯೋ ಗೊತ್ತಿಲ್ಲ. ನಾವು ನಮ್ಮ ವಿಚಾರ ನಮ್ಮ ತುಮಕೂರಿಗೆ ಒಂದು ಕೊಡಿ ಅಂತ ಕೇಳೋಣ ಅಂತ ಹೋಗಿದ್ದು ಅಷ್ಟೇ. ನಾನು ರಂಗನಾಥ್ ಇಬ್ಬರೇ ಹೋಗಿದ್ದು, ನಾವು ಬರುವಾಗಲೂ ಇಬ್ಬರೇ ಬಂದು. ಆಮೇಲೆ ಆನೇಕಲ್ಲು ಶಿವಣ್ಣ ಅವರು ಮತ್ತು ನೆಲಮಂಗಲ ಶ್ರೀನಿವಾಸು ಬಂದಿದ್ದರು. ಅವರು ಆನೇಕಲ್ ಶಿವಣ್ಣ ಅವ್ರಿಗೆ ಏನೋ ಕೇಳಕ್ಕೆ ಬಂದಿದ್ರು. ನಾವು ಹೈಕಮಾಂಡರ್ ಏನು ಹೇಳ್ತಾರೋ ಅದಕ್ಕೆ ಭದ್ರಾಗಿರ್ಬೇಕಾಗುತ್ತೆ, ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಯಾವಾಗಾದ್ರೂ ಮಾಡ್ಬೋದು. ವರಿಷ್ಠರು ಗಮನಕ್ಕೆ ಸಾಕಷ್ಟು ವಿಚಾರಗಳು ಈಗಾಗಲೇ ಅವ್ರ ಗಮನಕ್ಕೆ ಬಂದಿದೆ. ಹಿಂಗೆ ನಿರ್ದಿಷ್ಟ ಸಮಯನ ನಿಗದಿ ಮಾಡಿ ಇವತ್ತೇ ಮಾಡ್ತಾರೆ ನಾಳೆನೇ ಮಾಡ್ತಾರೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ಹೇಳೋದಷ್ಟು ದೊಡ್ಡವ್ರು ನಾವು ಅಲ್ಲ. ನಾವು ಪಕ್ಷದಲ್ಲೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇರೋದರಿಂದ ಪಕ್ಷದ ವರಿಷ್ಠರು ಸೂಕ್ತ ಸಮಯದಲ್ಲಿ ಸೂಕ್ತವಾದಂಥ ನಿರ್ಧಾರಗಳನ್ನ ಸಂಬಂಧಪಟ್ಟಂಥ ಜನರಲ್ ಸೆಕ್ರೆಟರಿ ಅವರು, ಅದೇ ರೀತಿಯಾಗಿ ನಮ್ಮ ರಾಜ್ಯದ ಜನರಲ್ ಸೆಕ್ರೆಟರಿ, ಎಐಸಿಸಿ ಅಧ್ಯಕ್ಷರು ಮತ್ತು ಮೇಡಮ್ಮು ನಮ್ಮ ಸೋನಿಯಾ ಗಾಂಧಿರವರು, ರಾಹುಲ್ ಗಾಂಧಿ ಅವರು ಕುಳಿತು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ಇನ್ನಿತರ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ವರಿಷ್ಠರುಗಳು ಭಾಳಷ್ಟು ಜನ ಕರ್ನಾಟಕದಲ್ಲಿದ್ದಾರೆ, ಅವರೊಡನೆ ಸಮಾಲೋಚನೆ ಮಾಡಿ ಸೂಕ್ತವಾದಂಥ ನಿರ್ಧಾರ ತಗೋತಾರೆ. ಅದು ವರಿಷ್ಠರ ಗಮನಕ್ಕೆ, ಅದು ವರಿಷ್ಠರ ಹತ್ರ ಇದೆ. ಅದು ಡಿ ಸಿ ಎಮ್ ಮತ್ತು ವರಿಷ್ಠರು ಅವ್ರಿಗೆ ವಿಚಾರ ಸ್ಪಷ್ಟವಾಗಿ ಗೊತ್ತಿದೆ. ಅವರು ನಾಲ್ಕು ಗೋಡೆಗಳ ಮಧ್ಯ ಪಕ್ಷದ ಹಿತದೃಷ್ಟಿಯಿಂದ ಏನು ತೀರ್ಮಾನ ತಗೊಂಡಿದ್ದಾರೋ ಆ ತೀರ್ಮಾನಕ್ಕೆ ಭದ್ರ. ಆದಷ್ಟು ಬೇಗ ಎಲ್ಲವೂ ಸಹ ತೀರ್ಮಾನ ಆಗುತ್ತೆ. ಸೊ ಯಾವುದೂ ಪ್ರಾಬ್ಲಮ್ ಇಲ್ಲ. ನಮ್ಮ ಪಕ್ಷದಲ್ಲಿ ಚರ್ಚೆ ಆಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆ ಸರ್ವೇ ಸಾಮಾನ್ಯ. ಯಾವುದೂ ಸಹ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿ ಸರ್ಕಾರಕ್ಕೆ ಡ್ಯಾಮೇಜ್ ಆಗಲಿ ಆಗುವಂಥ ಪ್ರಶ್ನೆ ಇಲ್ಲ. ಏನೇ ಇದ್ರೂ ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ಸರ್. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ, ನನಗೂ ಒಂದು ಅವಕಾಶ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ.